ಇವಾಗ ನಾನು ನನ್ನ ಬಗ್ಗೆ ಯೋಚನೆ ಮಾಡಲಾ ಅಥವಾ ಈ ಮನೆ ಮರ್ಯಾದೆ ಬಗ್ಗೆ ಯೋಚನೆ ಮಾಡಲಾ? ನನಗಂತೂ ಒಂದು ಗೊತ್ತಾಗ್ತಾನೆ ಇಲ್ಲ. ನಾ ಮನ್ಯಾಗ ಎಲ್ರಿಗೂ ಎಷ್ಟು ಹೇಳಿದ್ರು ಯಾರೂ ನನ್ನ ಮಾತು ಕೇಳವಲ್ರು. ಅಕೂಲು ಒಳ್ಳೆಯವನು, ನನ್ನನ್ನು ನಿಜವಾಗ್ಲೂ ಪ್ರೀತಿಸಕೊಂತಾನ ಅಂತ ಹೇಳಿದ್ರು ಯಾರೂ ಕೇಳ್ತಾನೂ ಇಲ್ಲ, ನಂಬ್ತಾನೂ ಇಲ್ಲ. ಅಂದಮೇಲೆ ನಾನು ಇವಾಗ ಏನು ಮಾಡಲಿ? ನಾನು ಇಲ್ಲೇ ಇದ್ದುಬಿಟ್ರೆ ಅಪ್ಪ ನನಗೆ ಬೇರೆ ಮದುವೆ ಮಾಡಿಬಿಡ್ತಾನ. ನನಗೆ ಬೇರೆ ಮದುವೆ ಇಷ್ಟ ಇಲ್ಲ. ನಾ ಮದುವೆ ಆದರೆ ಅದು ಅಕೂಲನ್ನು. ಆದರೆ ಇವಾಗ ನಾನು ಓಡಿ ಹೋದ್ರೆ ಅಪ್ಪ ನನ್ನನ್ನು ಕ್ಷಮಿಸ್ತಾನ, ಅವ್ವ ನನ್ನನ್ನು ಕ್ಷಮಿಸ್ತಾಳ? ಹಾಂ, ಏನು ಮಾಡಲಿ ನಾನೀಗ? ನಾನು ಒಂದು ಸಲ ಇಲ್ಲಿಂದ ಹೋದೆ ಅಂತಂದ್ರೆ ವಾಪಸ್ ಇಲ್ಲಿಗೆ ಬರೋಕ್ಕಾಗಲ್ಲ. ಜೀವನ ಪೂರ್ತಿ ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ ಅನಿಸ್ತೈತಿ. ಒಂದು ವೇಳೆ ನಾ ಮದುವೆ ಆಗಿ ಬಂದಮೇಲೆ ಅಪ್ಪ ಅವ್ವ ನನ್ನನ್ನು ಕ್ಷಮಿಸಿದ್ರೆ ಹಾಗೂ ಆಗ್ಬೋದಲ್ಲ. ನಾವು ಒಳ್ಳೆ ಜೀವನ ಕಟ್ಕೊಂಡ್ವಿ ಅಂದ್ರೆ ಅವಾಗ ನನ್ನನ್ನು ಕ್ಷಮಿಸ್ತಾರೆ. ಇವಾಗ ನಾನೇನಾದರೂ ಈ ಮನೆ ಮರ್ಯಾದೆ ಹಂಗೆ ಹಿಂಗೆ ಅಂತ ಅನ್ಕೊಂಡು ಕೂತ್ಕೊಂಡೆ ಅಂದ್ರೆ ನಾನು ಅಕೂಲನ್ನು ಕಳ್ಕೊಬೇಕಾಗತ್ತೆ. ಲೈಫ್ ಲಾಂಗ್ ಅಕೂಲನ್ನು ಕಳ್ಕೊಬೇಕಾಗತ್ತೆ. ಇಲ್ಲ, ನನಗೆ ನನ್ನ ಪ್ರೀತಿ ಬೇಕು. ನಾನಿವಾಗ ಅಕೂಲನ ಮದುವೆ ಆದೆ ಅಂದ್ರೆ ಇನ್ನು 1 ತಿಂಗಳದ, 1 ವರ್ಷ ಅಲ್ದ, 5 ವರ್ಷ ಅಲ್ದ ಆಮೇಲಾದರೂ ಅಪ್ಪ ಅವಾಗ ನನ್ನ ಪ್ರೀತಿದ ಬೆಲೆ ಏನಂತ ಗೊತ್ತಾಗುತ್ತೆ. ಆವಾಗ ಅವ್ರು ನನ್ನನ್ನು ಕ್ಷಮಿಸ್ತಾರೆ. ಇವಾಗ ನಾನು ತೊಗೊಳ್ತಾ ಇರೋ ಡಿಸಿಷನ್ ಕರೆಕ್ಟ್ ಐತಿ. ಇವಾಗ ನನಗೆ ನನ್ನ ಜೀವನ ಮುಖ್ಯ. ಒಂದು ಸಲ ಅಕೂಲ್ ಜೊತೆ ಮಾತಾಡ್ಬಿಡೋಣ. ಹಲೋ ಅಕೂಲ್. ಹಾಯ್ ಡಿಯರ್, ಹೇಗಿದೆಯಾ? ಆರಾಮಾಗಿದೆಯಾ? ಏನು ಮಾಡ್ತಾ ಇದೆಯಾ? ಫೋನ ಮಾಡಿಲ್ಲ ಬೆಳಿಗ್ಗೆಯಿಂದ. ಅಯ್ಯೋ, ಒಂದು ದೊಡ್ಡ ತಲೆನೋವು ಆಗಿಬಿಟ್ಟಿದೆ ಅಕೂಲ್. ನಮ್ಮ ಮನ್ಯಾಗ ನನಗೆ ಗಂಡು ಹುಡುಕಾರ ಮದುವೆ ಮಾಡ್ಬೇಕಂತ ಫಿಕ್ಸ್ ಆಗಿಬಿಟ್ಟಾರ. ಏನು ಹೇಳಕ್ಕಂತಿ ಗೌರಿ ನೀನು? ನನಗೆ ನಿನ್ನನ್ನು ಬಿಟ್ಟಿರೋದಕ್ಕಾಗೋದೇ ಇಲ್ಲ ಗೌರಿ. ನೀನು ನೋಡಿದ್ರೆ ಹೆಂಗೆ ಹೇಳಕ್ಕಂತೀಯಲ್ಲ. ನಮ್ಮ ಮನ್ಯಾಗ ಒಪ್ಸೋಣ ಅಂದ್ರೆ ನಮ್ಮ ಮನೆಯಲ್ಲೂ ಒಪ್ಕೋತಾನೆ ಇಲ್ಲ. ಈಗಲೇ ಮದುವೆ ಯಾಕೆ ಓದು ಮೊದಲು ಅಂತ ಹೇಳಕ್ಕಂತಾರೆ ಗೌರಿ. ಇವಾಗ ಏನು ಮಾಡೋದು ಗೌರಿ? ನನಗಂತೂ ಒಂದು ಗೊತ್ತಾಗ್ತಾನೆ ಇಲ್ಲ. ಅಕೂಲ್, ನನಗೆ ಅದಕ್ಕೆ ಇವಾಗ ಒಂದು ಲಾಸ್ಟ್ ಆಪ್ಷನ್ ಐತಿ. ಅದಕ್ಕೆ ನೀನು ಒಪ್ಕೊಂಡೆ ಅಂದ್ರೆ ನಾನು ರೆಡಿ ಇದ್ದೀನಿ. ಏನು ಹೇಳು ಗೌರಿ? ನಿನಗೋಸ್ಕರ ನಾನು ಏನು ಮಾಡೋದಕ್ಕೂ ರೆಡಿ ಇದ್ದೀನಿ. ಅಕೂಲ್, ನಿಮ್ಮ ಮನ್ಯಾಗೂ ಮದುವೆ ಮಾಡ್ಕೊಳಕ್ಕೆ ಒಪ್ಕೋತಾ ಇಲ್ಲ, ನಮ್ಮ ಮನ್ಯಾಗೂ ಮದುವೆ ಮಾಡ್ಕೊಳಕ್ಕೆ ಒಪ್ತಾ ಇಲ್ಲ. ನೀನೇ ಒಂದು ಸಲ ನಮ್ಮ ಮನ್ಯಾಗ ಬಂದು ಮಾತಾಡ್ತೀನಿ ಇವತ್ತು. ಅಯ್ಯೋ ದೇವ್ರಿ, ಗೌರಿ, ಒಂದು ವೇಳೆ ಏನಾದರೂ ನಾನು ನಿಮ್ಮ ಮನೆಗೆ ಬಂದೆ ಅಂತ ತಿಳ್ಕೊ, ನಿಮ್ಮ ಮನ್ಯಾಗ ಬಾಗ್ಲ ಹತ್ರನೂ ಸೇರಿಸ್ಕೊಳಲ್ಲ, ಅಲ್ಲೇ ನನ್ನ ಸಾಯಿಸ್ಬಿಡ್ತಾರೆ ನೋಡು ಅಷ್ಟೇ. ಹಾಗಾದ್ರೆ ನಮ್ಮ ಅತ್ತಿಗೆಮ್ಮ ಹೇಳ್ದಂಗೆ ನಾಳೆನೇ ನಾನು ಮನೆ ಬಿಟ್ಟು ಬರ್ತೀನಿ. ನಾಳೆನೇ ಯಾವುದಾದ್ರೂ ದೇವಸ್ಥಾನದಲ್ಲಿ ಮದುವೆ ಆಗ್ಬಿಡೋಣ. ಅಕೂಲ್, ನಿನ್ನ ಪ್ಲ್ಯಾನ್ ಸಕ್ಸಸ್ ಆಗ್ತಾ ಇದೆ. ಸರಿ ಗೌರಿ, ನಿಮ್ಮ ಅತ್ತಿಗೆಮ್ಮ ಇದ್ರ ಬಗ್ಗೆ ನನ್ನ ಹತ್ರ ಮುಂಚೆನೇ ಮಾತಾಡಿದ್ರು. ನಾನಂತೂ ಎಲ್ಲದಕ್ಕೂ ರೆಡಿ ಇದ್ದೀನಿ. ನೀನು ಏನಂತಿದ್ದಿ ನಾನು ಹಂಗೆ ಮಾಡ್ತೀನಿ. ನಿನಗೋಸ್ಕರ ನನ್ನ ಮನೆ, ನಮ್ಮಪ್ಪ ಅಮ್ಮ, ನನ್ನ ಆಸ್ತಿ ಅಂತಸ್ತಿ ಎಲ್ಲನೂ ಬಿಟ್ಟು ಬರೋದಕ್ಕೆ ನಾನು ರೆಡಿ ಇದ್ದೀನಿ. ನನಗೆ ನೀನು ಮುಖ್ಯ ಗೌರಿ. ಸರಿ, ನೀನು ಹೆಂಗಂತಿದ್ದಿ ಹಂಗೆ ಮಾಡ್ತೀನಿ ನಾನು. ಸರಿ ಅಕುಲ್, ಹಾಗಂದ್ರೆ ಇದ್ರ ಬಗ್ಗೆ ಎಲ್ಲ ನಮ್ಮ ಅತ್ತಿಗೆಮ್ಮನ ನಿನ್ನ ಹತ್ರ ಮಾತಾಡ್ತೀನಿ ಅಂತಂದಾರ. ಸರಿ, ಹಾಗಾದ್ರೆ ನಾಳೆ ನಾ ಬರ್ತೀನಿ, ನೀನು ರೆಡಿ ಇರು. ನಾಳೆನ ಮದುವೆ ಆಗ್ಬಿಡೋಣ. ಸರಿ ಗೌರಿ. ಹಾಂ, ಹಂಗೆ ಗೌರಿ, ಒಂದು ಮಾತು. ಏನು ಅಕುಲ್? ಗೌರಿ, ಅದು ಇವಾಗ ನನ್ನ ಹತ್ರ ಎಷ್ಟು ಅಮೌಂಟ್ ಐತಿ, ನನ್ನ ಹತ್ರ ಎಷ್ಟು ಕ್ಯಾಶ್ ಆಗುತ್ತೆ ಅದನ್ನ ನಾನು ತರ್ತೀನಿ. ನಿನ್ನ ಹತ್ರನೂ ಎಷ್ಟು ಗೋಲ್ಡ್ ಇದೆ, ಕ್ಯಾಶ್ ಇದೆ, ಅದನ್ನೆಲ್ಲ ನೀನು ಇಟ್ಕೊಂಡು ಬಾ. ಯಾಕಂದರೆ ಇವಾಗ ಒಂದು ಸ್ವಲ್ಪ ದಿನ ನಾವು ಯಾರಿಗೂ ಕಾಣಲಾರ್ದಂಗೆ ಇರಬೇಕಲ್ಲ, ಮತ್ತು ಖರ್ಚಿಗೆ ಅಮೌಂಟ್ ಕಷ್ಟ ಆಗುತ್ತೆ. ನಿಮ್ಮ ಅತ್ತಿಗೆಮ್ಮನ ಮೇಲೂ ಡಿಪೆಂಡ್ ಆಗಿರೋದು ಬೇಡ ಅಂತ ನನ್ನ ಅಭಿಪ್ರಾಯ. ಇವಾಗ ನಾನು ಜಾಬ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ದಿನ ನಡಿಬೇಕಲ್ಲ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನಾ ತಂದಿರ್ತೀನಿ. ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಿನ್ನ ಹತ್ರ ಇರೋ ಗೋಲ್ಡ್ ಅಮೌಂಟನ್ನು ತಂದುಬಿಡು, ಮರಿಬೇಡ. ಸರಿ, ಆಯಿತು. ಮತ್ತು ನನ್ನನ್ನು ತಪ್ಪು ತಿಳ್ಕೊಬೇಡ ಗೌರಿ. ಚೇಚೆ, ಹಾಗೇನಿಲ್ಲ. ನೀ ಹೇಳ್ತಾ ಇರೋದು ಸರಿನಾ. ಇವಾಗ ನೀನು ಜಾಬ್ ಮಾಡ್ತಾಯಿಲ್ಲ, ನಾನು ಜಾಬ್ ಮಾಡ್ತಾಯಿಲ್ಲ, ಮತ್ತು ಹಣದ ವ್ಯವಸ್ಥೆ ಆಗಬೇಕಲ್ಲ. ಸರಿ, ನನ್ನ ಹತ್ರ ಇರೋ ಗೋಲ್ಡ್ ಅಮೌಂಟನ್ನು ನಾನು ತರ್ತೀನಿ. ಸರಿ, ಬಾಯ್. ನಾನು ಹಿಂಗೆ ಆಮೇಲೆ ಕಾಲ್ ಮಾಡ್ತೀನಿ, ಇಡ್ತೀನಿ. ಸರಿ ಗೌರಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಗೌರಿ, ನಾನಿದ್ದೀನಿ ನಿನ್ನ ಜೊತೆ. ಅದೇ ಧೈರ್ಯದ ಮೇಲೆ ನಾನು ಇವಾಗ ನಾಳೆ ಬರ್ತಾ ಇರೋದು. ಸರಿ, ಬಾಬಾ. ಎಸ್, ಫೈನಲಿ ನಾನು ಅಂದ್ಕೊಂಡಿರೋ ಹಾಗೇ ಆಗ್ತಾಯಿದೆ. ಬಾ ಗೌರಿ, ಬಾ. ಅಲ್ಲ, ನಿನ್ನಂಥ ಹಳ್ಳಿ ಗುಗ್ಗನ್ನ ಇಷ್ಟು ಶ್ರೀಮಂತ ಆಗಿರೋ ನಾನು ಮದುವೆ ಆಗಬೇಕಾ? ಚಾನ್ಸೇ ಇಲ್ಲ. ಒಂದು ಚಂದನಂತ ಒಂದು ಎಜುಕೇಷನ್ ಕಂಪ್ಲೀಟ್ ಆಗಿಲ್ಲ, ಒಂದು ಶ್ರೀಮಂತಿಕೆ ಇಲ್ಲ, ದೊಡ್ಡ ಹಳ್ಳಿ ಗುಗ್ಗು ನೀನು. ಹೋಗಿ ನಿನ್ನನ್ನು ನಾನು ಮದುವೆ ಆಗಬೇಕಾ? ಬಾ, ನಿನ್ನನ್ನು ಹೆಂಗೆ ಯಾಮಾರಿಸ್ಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅಕೂಲ್, ಇವತ್ತೊಂದು ದಿನ ಅಷ್ಟೇ, ನಾಳೆ ನಾನು ಅಂದ್ಕೊಂಡಿರೋ ಹಾಗೇ ಆಗ್ತಾಯಿದೆ. ಎಸ್ ಅಕುಲ್, ನಾಳೆಗೆ ಎಲ್ಲ ರೆಡಿ ಮಾಡ್ಕೊ. ಎಸ್. ಅಲ್ಲ, ಇಷ್ಟೊತ್ತಾಯಿತು,
ಇನ್ನೂ ಈ ಗೌರಿ ಬರ್ತಾನೆ ಇಲ್ಲಲ್ಲ. ಇವಳು ಏನು ಮಾಡಕ್ಕಂತಾಳ? ಹೆಂಗಾದ್ರೂ ಮಾಡಿ ಅವಳನ್ನು ಒಪ್ಪಿಸಿ ಇಲ್ಲಿಂದ ಹೋಗೋಂಗೆ ಮಾಡಬೇಕು. ಆವಾಗಲೇ ನಾನು ಅಂದ್ಕೊಂಡಂಗೆ ಆಗೋದು, ಈ ಮನೆ ಮರ್ಯಾದೆ ಎಲ್ಲ ಹೋಗೋದು. ಆವಾಗ ನಮ್ಮ ಡ್ಯಾಡಿ ಮಮ್ಮಿನ ಇಲ್ಲಿ ಕರೆಸಿ ಇವರು 3 ಮಂದಿ ಮುಂದೆ ಇವ್ರ ಮರ್ಯಾದೆ ಎಲ್ಲ ಹೋಗೋಂಗೆ ಮಾಡ್ತೀನಿ. ಹೋಗಿರುತ್ತಲ್ಲ ಇನ್ನೂ ಎಲ್ಲರಿಗೂ ಗೊತ್ತಾಗೋಂಗೆ ಮಾಡ್ತೀನಿ. ಆವಾಗಲೇ ನನಗೆ ಸಮಾಧಾನ ಆಗೋದು. ಅತಿಯಮ್ಮ, ಗೌರಿ, ಹಂಗಂದ್ರೆ ನಾ ಮಾತಾಡಿದ್ದೆಲ್ಲ ಇವಳಿಗೆ ಕೇಳಿಸ್ತಾ? ಸಿಟ್ಟು ಬಂದಿದ್ದಕ್ಕಿಗೆ ಹಂಗಂದ್ರ ನಾ ಮಾತಾಡಿದ್ದೆಲ್ಲ ಗೌರಿ ಕೇಳಿಸ್ತಾ? ತಾರಾ, ಬೇಗ ಬಾ, ನಂಗೆ ಹೋಗಕ್ಕೆ ಲೇಟ್ ಆಗುತ್ತಾ, ಕೆಲ್ಸಕ್ಕೆ ಹೊಂಟೀನಿ. ಹಾಂ ರೀ, ಬಂದೆ. ತಾರಾ, ಮನೆ ಕಡೆ ಹುಷಾರು, ನಾ ಕೆಲ್ಸಕ್ಕೆ ಹೋಗ್ಬರ್ತೀನಿ. ಆದ್ರೆ ಇವತ್ತು ಸಂಜೆಗೆ ಲಘುನ ಬರ್ತೀನಿ, ಸರಿನಾ? ಸರಿ ರೀ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ನಿನ್ನಿಂದ ಹೇಳ್ಬೇಕಂದ್ರೆ ಹೇಳೋದಾಗಿಲ್ಲ. 1 ನಿಮಿಷ ರೀ. ಹೇಳ್ತಾರಾ, ಏನಂತಂದು? ರೀ, ನಾನು ಬೆಳಗ್ಗೆಯಿಂದ ಮನೆಯಲ್ಲಿ ಕೆಲಸ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಆಮೇಲೆ ಖಾಲಿನ ಕುತ್ಕೊಂಡಿರ್ತೀನಿ. ಸುಮ್ಮನೆ ಖಾಲಿ ಕುತ್ಕೊಂಡು ಪಾಲ್ತು ಟೈಮಿಗೆ ಯಾಕೆ ವೇಸ್ಟ್ ಮಾಡಬೇಕು? ಅದಕ್ಕೆ ಲಲಿತಾ ಸವಿತಾ ಹೆಂಗೋ ಬಟ್ಟೆ ಹೊಲೆ ಹಾಕೊಂತಾರಲ್ಲ, ಅವ್ರ ಕೆಳಗಡೆ ಒಬ್ಬರು ಯಾರ ಹೊಲೆಯಾರ ಅವರಿಗೆ ಸಹಾಯ ಮಾಡೋಕೆ ಬೇಕಂತ ನಾನು ಹೋಗ್ಲಾ ರೀ. ಹೋದ್ರೆ ನಾನು ಬಟ್ಟೆ ಹೊಲಿಯೋದು ಕಲ್ತಂಗೆ ಆಗುತ್ತೆ. ಆಮೇಲೆ ಅವ್ರ ಕೆಳಗಡೆ ದುಡ್ದಂಗೂ ಆಗುತ್ತೆ. ನಾನು 1-4 ಕಾಸು ದುಡ್ದೆ ಅಂದ್ರೆ ನಮ್ಮ ಮನೆಗೆ ಸಹಾಯ ಆಕೈತಿ. ಹೌದಿಲ್ಲನ್ರಿ? ಅಲ್ಲ ಗೌರಿ, ಇವಾಗ ನೀ ದುಡಿಯೋ ಅವಶ್ಯಕತೆ ಏನೈತಿ? ನಾ ದುಡಿಯಾಕೊಂತೀನಲ್ಲ, ಯಾಕ ನೀ ಖುಷಿಯಾಗಿಲ್ಲನ? ಅಯ್ಯೋ, ಹಾಗೇನಿಲ್ರಿ, ನಾನು ಫುಲ್ ಖುಷಿಯಾಗತ್ತೀನಿ. ಸುಮ್ಮನೆ ಖಾಲಿಯಾಗಿ ಕೂತ್ಕೊಳ್ಳೋದು ಅಂತ ಹೋಗ್ತಾ ಇರೋದಷ್ಟೇ. ನಾನೊಬ್ಬಕ್ಕೆ ಅಲ್ರಿ, ಊರಾಗಿರೋ ಹೆಣ್ಮಕ್ಳು ಒಂದು ಸ್ವಲ್ಪ ಜನ ಹೊಂಟಾರ. ಅದಕ್ಕೆ ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿದ್ದು. ಮನ್ಯಾಗ ಸುಮ್ಮನೆ ಖಾಲಿ ಕೂತ್ಕೊಳೋ ಬದಲು ಏನಾದರೂ ಕೆಲಸ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತಲ್ಲ ಮುಂದೆ ಅಂತ. ನೀನು ಹೇಳೋದು ಸರಿನೇ ಐತಿ. ಸರಿ, ಆಯ್ತು ತಗೋ. ಹಂಗಂದ್ರೆ ಇವತ್ತು ಹೋಗ್ಬಾ, ನಾನು ಇವತ್ತು ಆಫೀಸ್ ಮುಗಿಸ್ಕೊಂಬರ್ತೀನಿ. ಏನನ್ನೋದು ಹೇಳ್ತೀನಂತ, ಸರಿನಾ? ಸರಿ, ಆಯ್ತು ರೀ. ನೀವು ಹೋಗಿ ಬರ್ರಿ, ಹುಷಾರು ನೋಡ್ರಿ. ಸರಿ ತಾರಾ. ಅಪ್ಪ ಅಂತೂ ಇವರಂತೂ ಒಪ್ಕೊಂಡ್ರು ಹೋಗಕ್ಕೆ. ಲಘುನ ಎಲ್ಲ ಕೆಲಸ ಮುಗಿಸಿ ಹೋಗ್ತೀನಿ. ಲಲಿತಾ ಮತ್ತು ಸವಿತಾ ಪಾಪ ನಿನ್ನೆಯಿಂದ ಕಾಯಕೊಂತಾರೆ. ನಾನು ನಿನ್ನೆ ಹೋಗೋದಾಗಲಿಲ್ಲ. ಇವತ್ತೆಲ್ಲ ಕೆಲಸನೂ ಮುಗಿಸಿಟ್ಟು ಲಘುನ ಹೋಗಿ ನಾಳೆಯಿಂದ ಎಷ್ಟೊತ್ತಿಗೆ ಬರೋದು ಏನು ಅಂತ ಕೇಳ್ಕೊಂಬರ್ತೀನಿ. ಇನ್ಮೇಲೆ ಲಘುನ ಬೆಳಿಗ್ಗೆ ಬೇಗೆತ್ತು ಲಘುನ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಅವ್ರಿಗೆ ಬಾಕ್ಸ್ ಮಾಡಿ ಕಟ್ಟಿ ಅವ್ರಿರೋಷ್ಟಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಆರಾಮ್ ಕೆಲಸಕ್ಕೆ ಹೋಗ್ಬೋದು ನಾನು. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೇಲಿ ಒಂದು ಸ್ವಲ್ಪ ಗೆಸ್ಟ್ ಬಂದಿದ್ದಾರೆ. ಅದಕ್ಕೋಸ್ಕರ ಇವತ್ತು ಒಂದೇ ವಿಡಿಯೋ ಹಾಕ್ತಾಯಿದ್ದೀನಿ. ಕಾರ್ಟೂನ್ ಜಗತ್ತಿಗೂ ಇವತ್ತು ನಿನ್ನೆ ವಿಡಿಯೋ ಹಾಕೋಕ್ಕಾಗಿಲ್ಲ. ನಾಳೆಯಿಂದ ಕಾರ್ಟೂನ್ ಜಗತ್ತಿಗೂ ವಿಡಿಯೋ ಹಾಕ್ತೀನಿ. ನಾಳೆಯಿಂದ ಈ ಚಾನಲ್ಗೂ 2 ವಿಡಿಯೋ ಹಾಕ್ತೀನಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾಳೆಯಿಂದ 2 ವಿಡಿಯೋ ಹಾಕ್ತೀನಿ. ಇವತ್ತು ಒಂದೇ ವಿಡಿಯೋ ಹಾಕ್ತಾಯಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಇವತ್ತು ಒಂದಿನ ಅಷ್ಟೇ, 1 ವಿಡಿಯೋ. ನಾಳೆಯಿಂದ ಮತ್ತೆ ಕಾರ್ಟೂನ್ ಜಗತ್ತಿಗೆ 1 ವಿಡಿಯೋ, ಫ್ಯಾನ್ಸ್ ಕಾರ್ಟೂನ್ ಚಾನಲ್ಗೆ 2 ವಿಡಿಯೋನ ಹಾಕ್ತೀನಿ. ನಮಸ್ಕಾರ.